ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವಾಗ ನಾವು ಲೈವ್ ಬಂದು ಹೋದ ಮೇಲೆ ನೀವುಗಳು ನನಗೆ ಕಾಮೆಂಟ್ಗಳನ್ನು ಹಾಕಿರುವಂಥದ್ದು. ಸೊ ಬಿಡುವಿನ ವೇಳೆಯಲ್ಲಿ ನಿಮ್ಮ ಕಾಮೆಂಟ್ಗಳನ್ನು ಓದಿ ಅದಕ್ಕೆ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಲಾಗುತ್ತೆ. ಜೊತೆಗೆ 4 ಗಂಟೆ ನಂತರ ಕೂಡ ನಾನು ಲೈವಲ್ಲಿ ಬಂದಿರ್ತೀನಿ, ಅವು ಕೂಡ ಜಾಯ್ನ್ ಆಗ್ಬೋದು. ಜೊತೆಗೆ ಇನ್ ಕೇಸ್ ಆಫ್ ಲೈವಲ್ಲಿ ಬರಲಿಕ್ಕಾಗಲಿಲ್ಲ ಕೂಡ ನಾನು ವಿಡಿಯೋ ಮುಖಾಂತರ ನೀವು ಏನೋ ಒಂದು ಕಾಮೆಂಟ್ಗಳನ್ನು ಹಾಕಿರ್ತೀರಿ, ಸೊ ಅದನ್ನು ಓದಿ ಅದಕ್ಕೆ ಒಂದು ಕಾಮೆಂಟ್ಗಳನ್ನು ಓದಿ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಕೂಡ ಮಾಡಿರ್ತೀನಿ. ಯಾರೆಲ್ಲ ಅಭ್ಯರ್ಥಿಗಳು ಚಾನಲ್ ಹೊಸಬರಿದ್ದೀರಾ ಮತ್ತು ಕಾಮೆಂಟ್ಗಳನ್ನು ಹಾಕ್ತಾ ಇದ್ದೀರಿ, ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿತಿದ್ದೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೊಂದು ಕಾಮೆಂಟ್ ಇದೆ, ನೀಟಲ್ಲಿ 240 ಇದೆ, 2B ಕೆಟಗರಿ ಇದೆ, ಸೀಟ್ ಸಿಗುತ್ತಾ ಅಂತೇಳಿ. ಸೊ ಹಿಂದಿನ ವರ್ಷದಲ್ಲಿ ಏನಾಗಿತ್ತು ಅಂತಂದರೆ 280, ಓಕೆ. ಸೊ 280 ಇದ್ದರೂ ಕೂಡ ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಸಿಕ್ಕಿತ್ತು ಹಿಂದಿನ ವರ್ಷದಲ್ಲಿ. ಓಕೆ, ಈ ವರ್ಷ ಕಾಂಪಿಟೇಷನ್ ಇರೋದರಿಂದ ನೋಡಬೇಕಾಗುತ್ತೆ ನಿಮ್ಮ ಕೆಟಗರಿಯಲ್ಲಿ ಎಷ್ಟು ಸೀಟ್ ಇರ್ತವೆ, ಅದರ ಬೇಸಿಸ್ ಮೇಲೆ ಡಿಸೈಡ್ ಆಗುತ್ತೆ. ಮೈ ರ್ಯಾಂಕಿಂಗ್ 53,000 ನರ್ಸಿಂಗ್ ಕಾಸ್ SC ಹೈದರಾಬಾದ್ ಕರ್ನಾಟಕ ವಿಕ್ಟೋರಿಯಾ ಕಾಲೇಜಲ್ಲಿ ಸಿಗುತ್ತಾ. ಸೊ 53,000ಗೆ ವಿಕ್ಟೋರಿಯಾ ಕಾಲೇಜಲ್ಲಿ ನಿಮಗೆ ಚಾನ್ಸಸ್, ಯಾಕಂದರೆ ಹೋದ ವರ್ಷ 46,000ಕ್ಕೆ ಕಟ್ ಆಫ್ ಆಗಿತ್ತು ಕೆಗೆ. ಓಕೆ, ಸೊ ಈ ವರ್ಷ ಟ್ರೈ ಮಾಡ್ಬೋದು, ಬಟ್ ವಿಕ್ಟೋರಿಯಾದಲ್ಲೇ ಸಿಗಬೇಕಂತ ಅಲ್ಲೇ ಸಿಗುತ್ತೆ ಅನ್ನೋದು ಡೌಟ್ ಆಗುತ್ತೆ. ಬಟ್ ಗೌರ್ಮೆಂಟ್ ಕಾಲೇಜಲ್ಲಿ ನಿಮಗೆ ಸೀಟ್ ಅಂತ ಪಕ್ಕ ಸಿಗುತ್ತೆ. ಹೌ ಟು ಪುಟ್ ಅಪ್ಲಿಕೇಶನ್ ಇನ್ BPT ಟು ಗೆಟ್ ಗೌರ್ಮೆಂಟ್ ಸೀಟ್ ಇನ್ ಐ ಹ್ಯಾವ್ wrote KCT exam also, but there is no rank showing, please help. So if you not rank showing in your verification slip, so you check again, you download a new verification slip, in that there is not showing, then you can contact to KE or call to KE to update your BPT rank. ನಾವು ಆಪ್ಷನ್ ಎಂಟ್ರಿನಲ್ಲಿ ಕಾರ್ಡಿಯಕ್ ಟೆಕ್ನಾಲಜಿ ಗೌರ್ಮೆಂಟ್ ಕಾಲೇಜ್ ಪಡ್ಕೋಬೋದು. ಇದು ಪ್ರೈವೇಟು ಮತ್ತು ಗೌರ್ಮೆಂಟ್ ಕಾಲೇಜಿಗೆ ಸಂಬಂಧಿಸಿದಂಥ ಕೌನ್ಸಿಲಿಂಗ್ ಇರುತ್ತೆ. ನನಗೆ BPT 1,90,000 ಇದೆ ರ್ಯಾಂಕಿಂಗ್, 63% ಬೋರ್ಡ್ನಲ್ಲಿ ಸೀಟ್ ಸಿಗುತ್ತೆ. ಅಪ್ಲಿಕೇಶನ್ ಹಾಕಿದರೆ ಸೀಟ್. ಓಕೆ, ನೀವು ಆಲ್ರೆಡಿ ರ್ಯಾಂಕ್ ಬಂದುಬಿಟ್ಟಿದೆ ನಿಮ್ಮದು. ನೀವೀಗ ಆಪ್ಷನ್ ಎಂಟ್ರಿ ಕರೀದೊಂದು ಬಾಕಿ ಇದೆ. ಸೊ ಆಪ್ಷನ್ ಎಂಟ್ರಿ ಕರೆದ್ರೆ ನೀವು ಟ್ರೈ ಮಾಡಿ 1,90,000ಗೆ ಪ್ರೈವೇಟ್ ಕಾಲೇಜಲ್ಲಿ ನಿಮಗೆ ಆಲ್ ಓವರ್ ಇಂಡಿಯಾದಲ್ಲಿ, ಅಂದರೆ ಆಲ್ ಓವರ್ ಕರ್ನಾಟಕದಲ್ಲಿರುವಂಥ ಪ್ರೈವೇಟ್ ಕಾಲೇಜಲ್ಲಿ ಸಿಗುತ್ತೆ. ಬಟ್ ಎಲ್ಲ ಕಾಲೇಜಲ್ಲೂ ಟ್ರೈ ಮಾಡಬೇಕಾಗತ್ತೆ. BSc CVZ ಅವರು BCA ವಿಚ್ ಇಸ್ ದ ಬೆಟರ್ ನೋಡಿ. ಎರಡು ನಾರ್ಮಲ್ ಡಿಗ್ರಿ, ಇದು BCA ಮತ್ತು ಕಂಪ್ಯೂಟರ್ ಸಂಬಂಧಿಸಿದಂತೂ CVZ ನಾರ್ಮಲ್ ಡಿಗ್ರಿ ಆಗುತ್ತೆ. ನಿಮ್ಮ ಪ್ಯಾಷನ್ ಚಾಯ್ಸ್ ಮಾಡ್ಕೊಂಡು, ಯಾಕಂದರೆ ಎರಡರಲ್ಲೂ ಕೂಡ ನೀವು ಇದರ ಮೇಲೆ ಫ್ಯೂಚರ್ ಇಲ್ಲ. ಈ ಒಂದು ನೀವು CVZ ಮಾಡಿದರೂ ಕೂಡ ಡಿಗ್ರಿ ಮೇಲೆ ನಾರ್ಮಲ್ ಡಿಗ್ರಿ ಆಗುತ್ತೆ, BCA ಮಾಡಿದರೂ ಪ್ರೊಫೆಷನಲ್ ಡಿಗ್ರಿ ಆಗುತ್ತೆ. ಸೊ ಈಗ ನೀವು ಮಾಸ್ಟರ್ ಡಿಗ್ರಿ ಮಾಡಲೇಬೇಕು ಎರಡರಲ್ಲೂ ಕೂಡ, ಬಟ್ ಪ್ಯಾಷನ್ ಚಾಯ್ಸ್ ಮಾಡ್ಕೊಳ್ರಿ. DMIT ಸಬ್ಜೆಕ್ಟ್ ಹೇಳಿ, DMIT ಸಬ್ಜೆಕ್ಟ್ ನಿಮ್ಗೆ ಬೇಕಂದರೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಸಿಲೆಬಸ್ ಮಾಡಿ ಹಾಕಿದ್ದೀನಿ, ಹೋಗಿ ನೋಡ್ಕೊಂಬನ್ನಿ. ಪ್ಯಾರಾಮೆಡಿಕಲ್ DMIT ಸಬ್ಜೆಕ್ಟ್ ಆಯಿತು. ನಂದು ಏನು ತಪ್ಪು ಇಲ್ಲ, ಅದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಬೇಕಾ? ತಪ್ಪಿಲ್ಲ ಅಂದರೆ ಹೋಗುವಂಥ ಅವಶ್ಯಕತೆ ಇಲ್ಲ. ಯಾಕೆ ಹೋಗ್ತೀರಿ ಸುಮ್ಮನೆ? ವೆರಿಫಿಕೇಷನ್ ಎಲ್ಲೂ ಹೋಗುವಂಥ ಅವಶ್ಯಕತೆಯೂ ಇಲ್ಲ, ಯಾಕಂದರೆ ಎಲ್ಲ ಆನ್ಲೈನ್ ಆಗಿದೆ. ವೆರಿಫಿ ಸ್ಲಿಪ್ಪಲ್ಲಿ ರೂರಲ್ ನೋ ಅಂತ ಬಂದಿದೆ. ಈಗ ನಾನು ಏನು ಮಾಡಬೇಕು? ಈಗ ಲಿಂಕ್ ಬಿಟ್ಟಿದ್ದಾರೆ, ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೋ ಅಂತ ಬಂದಿದ್ದಾರೆ, ಈ ಲಿಂಕ್ ಬಿಟ್ಟಿದ್ದಾರೆ. ಅಲ್ಲಿ ನಿಮ್ಮದು ರೂರಲ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿ, ಮತ್ತು ಹೊಸದಾಗಿ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ರಿ. If KCT counseling is in the same date, not like that. KCT, the HS comes in the KCT, not in the, they are not both the differences. KCT is one of the institute, they are conducting the HS counseling. Please inform me about HS counseling. HS counseling ನಾ ಬಂದರೆ ಅಪ್ಡೇಟ್ ಮಾಡ್ತೇನೆ, ಬಟ್ ವೇಟ್ ಮಾಡಬೇಕು. 1,80,000 ರ್ಯಾಂಕ್ ಇದೆ, GG ಒಳಗಡೆ ಸಿಗುತ್ತೆ. ಯಾಕಂದರೆ ನೀವು GGನಲ್ಲೇ ಬೇಕಂದರೆ ನೀವು GGನೇ ಆಪ್ಷನ್ ಎಂಟ್ರಿ ಮಾಡಬೇಕು. ಸೆಕೆಂಡ್ PUC ಮಾರ್ಕ್ಸ್ 78 ಆಗಿದೆ, ಗೌರ್ಮೆಂಟ್ ಸೀಟ್ ಸಿಗುತ್ತಾ? ಪ್ಯಾರಾಮೆಡಿಕಲ್ ಸಿಗುತ್ತೆ. HS ರ್ಯಾಂಕ್ 80,000, ಬೋರ್ಡ್ ಪರ್ಸೆಂಟೇಜ್ 83 ಐ ಗಾಟ್ ಗೌರ್ಮೆಂಟ್ ಸೀಟ್ ಇನ್ BPT. ಎಸ್, ಅಫ್ಕೋರ್ಸ್ ಯು ಟ್ರೈಟ್, ಸೀಟ್ ಸಿಗುತ್ತೆ. ಪ್ಯಾರಾಮೆಡಿಕಲ್ ಸಪ್ಲಿಮೆಂಟ್ ರಿಸಲ್ಟ್ದು ಈ ವಾರದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಯಾವಾಗ? ಎನಿ ಟೈಮ್ ಬರ್ಬೋದು, ಚೆಕ್ ಮಾಡ್ತಾಯಿರಿ. BSc MLT ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ? PUC ಆಗಿದ್ದರೆ KCT ಒಳಗಡೆ ಬಂದಿದೆ, ಪ್ಯಾರಾಮೆಡಿಕಲ್ ಆಗಿದ್ದರೆ ಆಗಸ್ಟ್ ತನಕ, ಸೆಪ್ಟೆಂಬರ್ ತನಕ ಕಾಯಬೇಕು. ನಮ್ಮದು 1,57,000, ಬಟ್ ಗೌರ್ಮೆಂಟ್ ಸೀಟ್ ಸಿಗುತ್ತೆ ರೀ, GG ಒಳಗಡೆ ಸಿಗುತ್ತೆ. DHA ಆಗಿರೋರು BSc ಫುಡ್ ಸೈನ್ಸ್ ಮಾಡ್ಬೋದಾ? ಪ್ಲೀಸ್ ಹೇಳಿ. ಇದ್ರಾಗ ಒಂದು ಸಪ್ರೇಟ್ ಆದಂಥ ವೀಡಿಯೋ ಮಾಡಿ ಹಾಕ್ತೀನಿ ನಾನು, ಈವ್ನಿಂಗ್ ತನಕ ನೋಡಿ. ನಾವು ಮತ್ತು ನಿಮ್ಮಲ್ಲಿ ಏನಾದರೂ ಡೌಟ್ಗಳು ಇದ್ದು ಅಂದರೆ ನನಗೆ 4 ಗಂಟೆ ನಂತರ ಲೈವಲ್ಲಿ ಬರ್ತೇನೆ, ಅವಾಗ ಕೂಡ ಜಾಯ್ನ್ ಆಗಿ, ಇಲ್ಲಾಂದ್ರೆ ಕಾಮೆಂಟ್ಸನ್ನು ಕೂಡ ಹಾಕಿ.